ಕೂತ್ಕೊಳ್ಳಿ. ಸ್ವಲ್ಪ ತಾಳ್ಮೆ ಕೆಟ್ಟಿಲ್ಲ. ಸರಿ, ಒಂದ್ ನಿಮಿಷ ಆಯ್ತು. ಸ್ವಲ್ಪ ಜಾಸ್ತಿ ಮಾತಾಡೋದಲ್ಲ. ಜಾಸ್ತಿ ಮಾತಾಡಿದ್ರೆ ಹಗರಣ ದೊಡ್ಡದಿದೆ. ಈಗ ಅದರ ಬಗ್ಗೆ ಎಲ್ಲ ಪ್ರತಿಪಕ್ಷ ನಾಯಕರು ಮಾತಾಡಬಹುದು. ಈಗ ನೀವು ಫಿನಿಶ್ ಆಯ್ತು. ಈಗ ಮಾತಾಡಿ, ನೀವು ಮಾತಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ಇಲ್ಲ ಅಲ್ಲಿ. 5 ಮಿನಿಟ್ ಮಂಜ ಬೇಗ ಫಿನಿಶ್ ಮಾಡಿ. ನೀವು ಯಾಕೆ ಕಷ್ಟ ಟೈಮ್ ವೇಸ್ಟ್ ಮಾಡ್ತೀರಿ? ದಿನೇಶ್ ಅವರೇ, ಅಧ್ಯಕ್ಷ ಆಯ್ತು. ದಿನೇಶ್ ಗುಂಡೂರಾವ್, ಪರಶುರಾಮನ ದೊಡ್ಡ ಭ್ರಷ್ಟಾಚಾರ, ವಿಚಾರ ದಿನೇಶ್ ಗುಂಡೂರಾವ್ 5 ಮಿನಿಟ್ಸ್. ನೀವು ಆ ವಿಷಯ ತಗೊಂಡ್ರೆ ಚರ್ಚೆ ಮಾಡಕ್ ರೆಡಿ ಇದೀನಿ. ನೀವು ರೆಡಿ ಇದ್ದೀರಾ? ಮಾತಾಡಿ. ನಾನು ರೆಡಿ ಇದ್ದೀನಲ್ಲ, ನಾನು ರೆಡಿ ಇದ್ದೀನಿ. ಬನ್ನಿ ಚರ್ಚೆ ಮಾಡೋಣ. ಈಗ ಮಾತಾಡ್ಬೇಡಿ. ಇಷ್ಟೆಲ್ಲ ಮಾಡ್ಕೊಳ್ಳೋದು ಏನಕ್ಕೆ ಅಂತಂದ್ರೆ ಹಗರಣ. ಈಗ ನೀವು ಈ ರೀತಿ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಾ? ಮಾತಾಡ್ತೀರಾ? ನೀವು ಇಷ್ಟೆಲ್ಲ ಮಾತಾಡಿ. ನೀವು ಅದಕ್ಕೆ ಇಷ್ಟೆಲ್ಲ ಚರ್ಚೆ ಆಯ್ತಪ್ಪ. ಮತ್ತೆ ಮಾತಾಡುವ ಚರ್ಚೆ ಮಾಡಿ ನೋಡಿ. ಇದಕ್ಕೆ ರಿಪ್ಲೈ ಕೊಡುವ ವಿಚಾರ ಮಾತಾಡಬಹುದು. ಟಿವಿನಲ್ಲಿ ಬಂದಿರಂತ ಹೇಳಕ್ ಇರೋ ಮಾತಾಡಿ. ಅಲ್ಲ, ಅಧ್ಯಕ್ಷ ಯಾಕೆ ವಿಷಯಾಂತರ ಮಾತಾಡ್ಬೇಡಿ. ವಾಯ್ಸ್ ರೆಕಾರ್ಡ್ ಇಟ್ಕೊಂಡು ಮಾತಾಡ್ತಾ ಇರೋದು. ಆಯ್ತು, ಒನ್ ಸೆಕೆಂಡ್. ಓಕೆ, ಏನಿದೆ ಹೇಳಿದ್ರೆ ಅದಕ್ಕೆ ಉತ್ತರ. ಇವತ್ತು ಸಂಪೂರ್ಣ ವಿಚಾರ ಹಣ ಕೇಳಿದೀವಲ್ರಿ 2 ತಾಸು ಕೇಳಿದಿರಲ್ರಿ. ಯಾರಾದ್ರೂ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದಾರ? ಇಡೀ ನಡೀತಾ ಇದಲ್ಲ. ಇಡೀ ಮಾತಾಡಿ. ಅವ್ರು ಮಾತಾಡಲಿ. ಚರ್ಚೆ ನೋಡಿ. ಅಶೋಕಣ್ಣ ಮಾತಾಡ್ತೀವಿ. 5 ಮಿನಿಟ್ಸ್ ಬೇಗ ಮುಗಿಸಿ. ಇಲ್ಲ ಮನೆ ಅಧ್ಯಕ್ಷ ಅಶೋಕಣ್ಣವರು ಸಂಪೂರ್ಣವಾಗಿ ವಿಚಾರವನ್ನ ಅಧ್ಯಕ್ಷರ ಪ್ರಿಯಾಂಕಾ ಅವರು ಹೇಳಿದ್ದಾರೆ. ಈಗ ಆ ಕಡೆಗೆ ಮಾತ್ರ ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ, ಬೇರೆ ಏನು ಕೂಡ ನೀವು ಮಾಡುದಿಲ್ಲ. ನಿಮಗೆ ಟೈಮ್ ವೇಸ್ಟ್ ಮಾಡಿ ಊಟಕ್ಕೆ ಹೋಗ್ಲಿ ಮನಸ್ಸಿದ್ದ ಬೇಗ ನಾನು ಬಿಟ್ಟು ಬಿಡ್ತೇನೆ. ಮತ್ತೆ ನಿಮಗೆ ಲೇಟ್ ಆಗ್ತದೆ. ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು. ಅವ್ರು ಇವ್ರು ಅಂತ ಹೇಳಿದ್ರೆ ಆಗುದಿಲ್ಲ. ಎಲ್ಲರೂ ಕೂಡ ತಪ್ಪಿಸ್ತಾರೆ. ಕೂತ್ಕೊಳ್ಳಿ ಅಮ್ಮ. ಈಗ ಅಧ್ಯಕ್ಷ ಆಯ್ತು. ಈಗ ಪ್ರಿಯಾಂಕಾ ಅವರು ನೇರವಾಗಿ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ನಾನೇನು ಆಪಾದನೆ ಮಾಡಿ ಹೌದು ಇಲ್ಲ ಹೇಳಿದ್ರಲ್ಲ. ಆಯ್ತು ಅಧ್ಯಕ್ಷ, ನಮ್ಮ ಮಾತಾಡಿದ್ದು. ಡೋಂಟ್ ವರಿ. ಕೂತ್ಕೊಳ್ಳಿ. ಬೇರೆ ನಿಮ್ಗೆ ಏನಾಗಿದೆ? ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಲೆ. ಅವರು ಯಾವುದೇ ದಾಖಲೆ ಕೊಡದೆ ಪತ್ರಿಕೆ ನೋಡಿ ಮಾತಾಡಿದ್ದಾರೆ ಅಂತಾರೆ. ನಾನು ಲೋಕಾಯುಕ್ತ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ, ಅದು ದಾಖಲೆನೆ. ಆಮೇಲೆ ಲೋಕಾಯುಕ್ತಲ್ಲಿ ಸ್ವಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಕೂಡ ರಿಜಿಸ್ಟರ್ಡ್ ದಾಖಲೆನೆ. ಆಯ್ತು. ಆಮೇಲೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ, ಮಧ್ಯದಲ್ಲಿ ಮಾತಾಡ್ತೀರಿ. ಇದನ್ನು ದಾಖಲೆ. ಆಯ್ತು, ಮಾತಾ ಹೇಳಿದ್ರಲ್ಲ. ಇಷ್ಟೆಲ್ಲ ದಾಖಲೆ ಕೊಟ್ಟು ನೀವು ಕೆಂಪಣ್ಣಂದು ಕೊಟ್ರಲ್ಲ 40 ದಾಖಲೆ ಇತ್ತು. ಎಸ್ ಟಿ ಮಂಜು ಏನ್ ದಾಖಲೆ ಇತ್ತು? ಅದು ಎಲ್ ಕೊಟ್ರಿ? ಎಸ್ ಟಿ ಮಂಜು ಮಾತಾಡಿ. ಮಾತಾಡ್ಲಪ್ಪ. ಎಂತ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಿ? ಆಯ್ತು, ಮಾತಾಡಿ. ಅಶ್ವಥ್ ನಾರಾಯಣ ಅವರೇ, ಯಾರಿಗೆ ಬಂದಿತ್ತು? ಇವಾಗ ಏನಾಯ್ತು? ಮಾತಾಡಪ್ಪ. ಯಾರು ಫೋನ್ ಮಾಡಿದ್ದು? ಯಾವ ಅಧಿಕಾರಿಗಳು?
ಚರ್ಚೆ ಅಲ್ಲ ಬೇಂಕ್ ಅವರೇ, ನಿಮ್ಗೆ ಎನ್ಆರ್ಸಿ ಚರ್ಚೆ ಮಾಡಬೇಕಾ ಬೇಡವಾ? ಎನ್ಆರ್ಸಿ ಚರ್ಚೆ ಮಾಡಬೇಕಾ ಬೇಡ? ಅವ್ರು ತುಂಬಾ ಹೇಳ್ತಾರೆ. ಅವ್ರು ನಾವೆಲ್ಲ ಕೇಳಿಲಿಕ್ಕಲ್ಲ. ನಿಮ್ಗೆ ಎನ್ಆರ್ಸಿ ಚರ್ಚೆ ಎನ್ಆರ್ಸಿ ಚರ್ಚೆ ಬೇಕಾ ಬೇಡವಾ? ಎನ್ಆರ್ಸಿ ಚರ್ಚೆ ಬೇಕಂತ ಹೇಳಿದ್ರೆ ಇದರಲ್ಲಿ ಚರ್ಚೆ ಮಾಡಿ ಕೊಡಬೇಡಿ. ಅವ್ರು ಏನ್ ಕೂಡ ಮಾತಾಡ್ತಾರೆ, ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ಅದನ್ನ ನಾನು ಕೇಳಿ ನೋಡಿ. ಇನ್ನು 1.5 ದಿವಸ ಮಾತ್ರ ಇದೆ ಮಿನಿಸ್ಟರ್ ನೋಡಿ, ಇನ್ನು 1.5 ದಿವಸ ಮಾತ್ರ ಇದೆ. ನಿಮ್ಗೆ ಎನ್ಆರ್ಸಿ ಚರ್ಚೆ ಮಾಡ್ಬೇಕಾ ಬೇಡವಾ? ಮಾಡ್ಬೇಕಿದ್ರೆ ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಮಾತಾಡಿ. 1 ಸೆಕೆಂಡ್, 5 ನಿಮಿಷ ಮುಗಿಸಿ. ಮನೆ ಅಧ್ಯಕ್ಷ ಅಧ್ಯಕ್ಷ ಸಂಪೂರ್ಣ ವಿಚಾರವನ್ನ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣ ಅವರು ಎಳೆ ಯಾಕೆ ಬಿಟ್ಟಿದ್ದಾರೆ? ಅಶೋಕ್ ಅವರು ನೀವು ಮಾತಾಡಕ್ಕೆ ಅವಕಾಶ ಕೊಡಿ. ಇಲ್ಲ ನಾನು ದಾಖಲೆ ಕೊಡ್ತೀನಿ ಕೊಡಿ. ಆಯ್ತು, ಅವ್ರ ಕೇಸಲ್ಲಿ ಕೊಡಿ, ಕೊಡ್ತೀನಿ ಕೊಡಿ, ಆಫೀಸಲ್ಲಿ ಕೊಡಿ. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಕೇಳಿ ಸಭಾಧ್ಯಕ್ಷ ಮಾತಾಡಿ. ಮುನಿರತ್ನ ಒಂಚೂರು ಕಂಪ್ಲೀಟ್ ಮಾಡ್ತಿದ್ದಾರೆ. ಒಂದು ನಿಮಿಷ, ನಿಮಗೆ ಸಿಎಂ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈ ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಆಯ್ತು, ಮತ್ತೆ ಕೂತ್ಕೊಳ್ಳಿ. ಉತ್ತರ ಕೊಡ್ಲಿಕ್ಕಿದೆ, ಕ್ಲಾರಿಫಿಕೇಶನ್ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.